ನಾವು ಇವತ್ತು ಸ್ಟ್ರೈಕ್ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ ಕರ್ನಾಟಕದಲ್ಲಿ ಒಂದು ಪ್ರೈವೇಟ್ ವೆಟನರಿ ಯೂನಿವರ್ಸಿಟಿ ಡೀಮ್ಡ್ ಯೂನಿವರ್ಸಿಟಿ ಯನಪೋವ ಯೂನಿವರ್ಸಿಟಿ ಓಪನ್ ಆಗ್ತದೆ. ಅದನ್ನ ಓಪನ್ ಆಗಬಾರ್ದು ಅಂತ ಹೇಳಿ ನಾವು ಸ್ಟ್ರೈಕ್ ಮಾಡ್ತಾ ಇದೀವಿ. ಯಾಕಂತ ಹೇಳಿದ್ರೆ ನಾವೀಗ ವೆಟನರಿ ಸೀಟ್ ತಗೊಳ್ಬೇಕು ಅಂತಂದ್ರೆ CET ಮುಖಾಂತರ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ರ್ಯಾಂಕ್ ತಗೊಂಡು ಸೀಟ್ ತಗೊಳ್ಬೇಕು. ಮತ್ತೆ ಇಲ್ಲಿ ಬರುವಂತ ವಿದ್ಯಾರ್ಥಿಗಳೆಲ್ಲ ಮಿಡಲ್ ಕ್ಲಾಸ್, ಲೋಯರ್ ಮಿಡಲ್ ಕ್ಲಾಸ್ ಮತ್ತೆ ಬಡವ್ರ ಮಕ್ಕಳು, ಮತ್ತೆ 50% ಸೀಟ್ಸ್ ರೈತರ ಮಕ್ಕಳಿಗಂತ ರಿಸರ್ವ್ ಮಾಡಿದ್ದಾರೆ. ಈ ಮುಖಾಂತರ ನಾವು ಇಲ್ಲಿ ವೆಟನರಿ ಸೀಟ್ ತಗೊಂಡು ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ ಓದ್ತೀವಿ. ಒಂದ್ ವೇಳೆ ಪ್ರೈವೇಟ್ ವೆಟನರಿ ಕಾಲೇಜ್ ಅಥವಾ ಯೂನಿವರ್ಸಿಟಿ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ದುಡ್ಡಿರೋಂಥವ್ರು, ಯಾವುದೇ ಮೆರಿಟ್ ಇಲ್ಲದೆ ಇರ್ತಕ್ಕಂಥವ್ರು ದುಡ್ಡು ಕೊಟ್ಟು ಎಷ್ಟು ಸೀಟ್ ಬೇಕಾದ್ರೂ ತಗೊಳ್ಬಹುದು. ಈ ತರ ತಗೊಂಡು ಓದಿದ್ರೆ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ಗೂ ಮತ್ತೆ ದುಡ್ಡು ಕಟ್ಟಿ ಓದುವಂತ ಸ್ಟೂಡೆಂಟ್ಸ್ಗೂ ಏನ್ ಈಕ್ವಾಲಿಟಿ ಇರುತ್ತೆ? ಒಂದು ಈಗ ನಾವು ಈ ಹೋರಾಟ ಮಾಡ್ತಿರೋದೇನೆಂದ್ರೆ ಕರ್ನಾಟಕದಲ್ಲಿ ಪ್ರೈವೇಟ್ ವೆಟರ್ನರಿ ಕಾಲೇಜ್ ಸ್ಟಾರ್ಟ್ ಆಗ್ತಿದೆ. ಇದರಿಂದ ಇವಾಗ ಓದ್ತಿರೋ ಸರ್ಕಾರ ಕಾಲೇಜಲ್ಲಿ ಓದ್ತಿರೋ ವಿದ್ಯಾರ್ಥಿಗಳಿಗೆ ಅಫೆಕ್ಟ್ ಏನಂದ್ರೆ ಅವರು ಪ್ರೈವೇಟ್ ವೆಟರ್ನರಿ ಕಾಲೇಜ್ ತೆಗೆಯೋದ್ರಿಂದ ಅಲ್ಲಿ ಹೋಗ್ತಿರೋ ವಿದ್ಯಾರ್ಥಿಗಳೆಲ್ಲ ಜಾಸ್ತಿ ರೊಕ್ಕ ಕೊಟ್ಟು ಹೋಗ್ತಾರೆ. ಮತ್ತೆ ನಮ್ಮ ಕಾಲೇಜಲ್ಲಿ ಇರೋ ವಿದ್ಯಾರ್ಥಿಗೆ ಅವ್ರಿಗೆ ಏನು ಡಿಫ್ರೆನ್ಸ್ ಅಂದ್ರೆ ಇಲ್ಲಿ 50% ರೈತರಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿರ್ತಾರೆ, ಬಡ ವಿದ್ಯಾರ್ಥಿಗಳಿರ್ತಾರೆ. ಇವರು ಮುಂದೆ ತಾವು ಓನ್ ಕ್ಲಿನಿಕ್ಸ್ ಎಲ್ಲ ತೆಗೋಕ್ಕಾಗಲ್ಲ. ಇವಾಗ ಅಲ್ಲಿ ಬೇರೆ ಕಾಲೇಜಿಂದ ಬಂದು ಆಲ್ರೆಡಿ ಇವಾಗ ಅನ್ಎಂಪ್ಲಾಯ್ಮೆಂಟ್ ಇದೆ. ಇನ್ನು ಗೌರ್ಮೆಂಟ್ ಅಂತೂ 8 ವರ್ಷ ಆಗಿತ್ತು ರಿಕ್ರೂಟ್ಮೆಂಟ್ ಮಾಡಿರಲಿಲ್ಲ, ಇವಾಗ ಮಾಡಿದ್ದಾರೆ. ಆದರೆ ಮತ್ತೆ ಮುಂದೆ ಯಾವಾಗ ಮಾಡ್ತಾರಂತನೂ ಗೊತ್ತಾಗ್ತಿಲ್ಲ. ಅದಕ್ಕಾಗಿ ಇವಾಗ ಆಲ್ರೆಡಿ 7 ಕಾಲೇಜ್ ಇದೆ, ಮತ್ತೊಂದು ಕಾಲೇಜ್ ಪ್ರೈವೇಟಲ್ಲಿ ತೆಗೆಯೋದು ಅವಶ್ಯಕತೆ ಇಲ್ಲ ಅಂತ ನನ್ನ